ಗ್ರಾಮೀಣ ಭಾಗದಲ್ಲಿ ಗಾರ್ಮೆಂಟ್ಸ್ ಉದ್ಯಮ ಆರಂಭಿಸಿ ಅಲ್ಲಿನ ಮಹಿಳೆಯರಿಗೆ ಕೆಲಸ ನೀಡುವುದರ ಮೂಲಕ ಆರ್ಥಿಕ ಸಬಲರನ್ನಾಗಿ ಮಾಡಿ ಅಂತ ಶಾಸಕ ಟಿ ರಘುಮೂರ್ತಿ ಚಳ್ಳಕೆರೆಯಲ್ಲಿ ಹೇಳಿದರು. ಚಳ್ಳಕೆರೆಯ ವೀರದಿಮ್ಮನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಆರಂಭವಾದ ಲಕ್ಷ್ಮಿ ಗಾರ್ಮೆಂಟ್ಸ್ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದರು. ಕೊರೋನಾದಿಂದ ಲಾಕ್ಡೌನ್ ಆಗಿ ಹಲವಾರು ಕುಟುಂಬಗಳು ಕೆಲಸವಿಲ್ಲದೆ ತುತ್ತು ಅನ್ನಕ್ಕೂ ಪರದಾಡುವಂತ ಸ್ಥಿತಿ ತಲುಪಿದ್ದಾರೆ. ಗ್ರಾಮಗಳಲ್ಲಿ ಇದೇ ತರ ಹಲವು ಉದ್ಯಮಗಳನ್ನು ಆರಂಭ ಮಾಡೋದ್ರಿಂದ ಹಳ್ಳಿಗಾಡಿನ ಯುವಕ ಯುವತಿಯರಿಗೆ ಕೆಲಸ ಸಿಕ್ಕು ಜೀವನೋಪಾಯಕ್ಕೆ ಅನುಕೂಲವಾಗುತ್ತೆ ಎಂದರು. ಇನ್ನು ಲಕ್ಷ್ಮಿ ಗಾರ್ಮೆಂಟ್ಸ್ ಮುಖ್ಯಸ್ಥ ರಾಜನಾಯ್ಕ್ ಮಾತನಾಡಿ, ನಾನು ಬೆಂಗಳೂರು ಗಾರ್ಮೆಂಟ್ಸ್ ಒಂದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ಕೊರೋನಾದಿಂದ ಲಾಕ್ಡೌನ್ ಆಗಿ ಕೆಲಸವಿಲ್ಲದೆ ಊರಿಗೆ ಬಂದೆ. ತಮ್ಮ ಗ್ರಾಮದಲ್ಲೇ ಏನಾದರೂ ಸಾಧಿಸಬೇಕು, ಸ್ವಲ್ಪ ಜನಕ್ಕಾದರೂ ಕೆಲಸ ಕೊಡಬೇಕು ಅಂತ ಗಾರ್ಮೆಂಟ್ಸ್ ಆರಂಭ ಮಾಡಿದ್ದೇನೆ ಎಂದರು. ಇಲ್ಲಿ ಬಂದಾಗ ಮಾಸ್ಟರ್ ಎಲ್ಲ ಕಲಿಸ್ಕೊಟ್ಟು ನಮಗೆ ಈ ಥರ ಮಿಷಿನ್ಸ್ಗಳ ಬಗ್ಗೆ ಎಲ್ಲ ಹೇಳ್ಕೊಟ್ಟು, ಶರ್ಟ್ಗಳ ಬಗ್ಗೆನೇ ಗೊತ್ತಿರಲಿಲ್ಲ. ಎಲ್ಲ ಅದನ್ನು ಡೀಟೇಲಾಗಿ ಹೇಳಿ ನಮಗೆಲ್ಲ ಕಲಿಸ್ಕೊಟ್ಟು ದಿನಕ್ಕೆ 400ರಿಂದ 500 ರೂಪಾಯಿವರೆಗೂ ದುಡಿಯೋ ಥರ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಇದರಿಂದ ಒಂದು 20ರಿಂದ 30 ಜನದವರೆಗೂ ಅನುಕೂಲ ಆಗಿದೆ. ಇನ್ನೂ ಮಿಷಿನ್ಸ್ಗಳು ತರಬೇಕಂತ ಇದ್ದಾರೆ. ಫ್ಯಾಕ್ಟ್ರಿ ಓಪನ್ ಆಗಿರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ಯಾಕಂದರೆ ಬೆಂಗಳೂರಲ್ಲಿ ಕೊರೋನಾ ಬಂದು ಫ್ಯಾಕ್ಟ್ರಿಗಳೆಲ್ಲ ಕ್ಲೋಸ್ ಆಯಿತು. ಇಲ್ಲಿ ಬಂದು ಹಿಂಗೋ ನಮ್ಮ ಡಿಸ್ಟಿಕಲ್ಲಿ ಅಂದರೆ ನಮ್ಮ ತಾಲೂಕಲ್ಲಿ ಒಂದು ಫ್ಯಾಕ್ಟ್ರಿ ಆಗಿರೋದಕ್ಕೇ ನಮಗೂ ಒಳ್ಳೆಯದಾಗಿದೆ. ನಮ್ಮಿಂದ ಈ ಫ್ಯಾಕ್ಟ್ರಿಯಿಂದ ನಮಗೂ ಅನುಕೂಲ ಆಗಿದೆ,